ಗ್ಯಾಸ್ ಸಿಗ್ತಾ ಇಲ್ಲ ಸರಿಯಾಗಿ. ಒಂದು ಪಂಪ್ ಆಲ್ರೆಡಿ ಬಂದಾಗಿದೆ, ಈಗ ಮಧ್ಯಾಹ್ನ ಬರ್ತದೆ. ಈಗ ಬಾಡಿಗೆಯೂ ಸಹ ಇಲ್ಲ, ಗ್ಯಾಸು ಸಹ ಇಲ್ಲ, ತೊಂದರೆ ಆಗ್ತಾ ಉಂಟು. ಇದರಿಂದಾಗಿ ಬಡ ರಿಕ್ಷಾ ಚಾಲಕರು ಇವತ್ತು ಬೀದಿಗೆ ಬರುವಂಥ ಸ್ಥಿತಿಯಾಗಿದೆ. ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲ್ ಸಿಗ್ತಿಲ್ಲ ಅಂತ ಯಾರಿಗೆ ಹೇಳುದು? ನಮ್ಮ ಇಂಡಿಯಾದಲ್ಲಿ ಇಲ್ಲ, ಹಾಗಾಗಿ ಬೇರೆ ದೇಶದಲ್ಲಿ ನಂಬಿ ನಾವು ಎಲ್ಲ ಗಾಡಿ ಓಡಿಸೋದು. ಈ ಪಂಪ್ ಬಂದಾದರೆ ಇನ್ನು ಎಲ್ಲಿಂದ? ಯಾವುದಿಲ್ಲ, ಮನೆಯಲ್ಲೇ ಕೂರಬೇಕಾಗುತ್ತೆ. 60 ರೂಪಾಯಿ ಚಿಲ್ಲರೆ, 77 ರೂಪಾಯಿ ಆಗಿದೆ. 10-15 ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಗ್ಯಾಸಿಗೆ. ನಮಗೆ ಗ್ಯಾಸ್ ಇಲ್ಲ. ಗ್ಯಾಸ್ ಏನಂದರೆ ಕೊರತೆ ಆಗಿದೆ. ಕೊರತೆಯಾಗಿ ಈಗ ಎಲ್ಲ ಕಡೆಯಲ್ಲಿ ಪಂಪು ಕ್ಲೋಸ್ ಆಗ್ತಾ ಇದೆ. ಬೀಚ್ ರೋಡ್ನಲ್ಲಿ ಪದ್ಮ ಪಂಪಿನಲ್ಲಿ ನಿನ್ನೆ ರಾತ್ರಿಯಿಂದನೇ ಎಲ್ಲ ಕಡೆಯಲ್ಲಿ ಹಗ್ಗ ಕಟ್ಟಿದ್ದಾರೆ. ಇದರಿಂದಾಗಿ ಬಡ ರಿಕ್ಷಾ ಚಾಲಕರು ಇವತ್ತು ಬೀದಿಗೆ ಬರುವಂಥ ಸ್ಥಿತಿಯಾಗಿದೆ. ಮತ್ತು ಎರಡನೇ ಏನಂದರೆ ಸ್ಕೂಲಿನ ಎಕ್ಸಾಮ್ ಟೈಮ್ನಲ್ಲಿ ಎಷ್ಟೋ ಚಾಲಕರು ಮಕ್ಕಳನ್ನು ನಂಬಿ ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಬಾಡಿಗೆ ಇಲ್ಲದ ಕಾರಣ ಚಿಕ್ಕ ಚಿಕ್ಕ ಮಕ್ಕಳು ನಡ್ಕೊಂಡು ಹೋಗುವಂಥ ಸ್ಥಿತಿ ಬಂದಿದೆ. ಮತ್ತು ಎರಡನೇ ಅಂದರೆ ಈಗ ಉಪವಾಸ ಸಂದರ್ಭ, ಇದನ್ನು ನಂಬಿ ಮನೆಯಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಇದರಲ್ಲೇ ನಂಬಿ ನಾವು ಜೀವನ ಮಾಡ್ತಾ ಇದ್ದೇವೆ. ಈಗ ನಮಗೆ ಏನು ಇಲ್ಲದೆ ನಾವು ಗಂಟೆಗಟ್ಟಲೆ ಕ್ಯೂ ಕಾಯುವಾಗ ಸ್ಥಿತಿ ನಮಗೆ ಬಂದಿದೆ. ನಿಜವಾಗಿ ಒಂದು ತಿಂಗಳಿಗೆ ಒಮ್ಮೆ ಆಗೋದು, ಯಾಕೆಂದರೆ 1 ತಾರೀಕಿಗೆ ಆಗೋದು. ಈ ತಿಂಗಳಲ್ಲಿ 2 ಬಾರಿ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ನಮಗೆ ಇಲ್ಲಿ ಗ್ಯಾಸಿಗೆ. ಈಗ ಕೇಳಿದರೆ ಹೇಳ್ತಾರೆ ಅಲ್ಲಿ ನಮಗೆ ಗ್ಯಾಸ್ ಕೊರತೆ ಇದೆ ಅಂತ. ನಿಜವಾಗಿ 1 ತಾರೀಕಿಂದ 1 ತಾರೀಕಿಗೆ ಎಷ್ಟೇ ಏರಿಕೆ ಇದೆ. ಈಗ ಒಂದೇ ತಿಂಗಳಲ್ಲಿ ಈಗ ಈ 10 ದಿವಸ, ಇದು 6 ದಿವಸದಲ್ಲಿ 8 ದಿವಸದಲ್ಲಿ 2 ಸಲ ನಮಗೆ ಬೆಲೆ ಏರಿಕೆ ಮಾಡಿದ್ದಾರೆ. ಇದರ ಬಗ್ಗೆ ಖಂಡಿತವಾಗಿ ಚಾಲಕರು ಬ್ಯಾಂಕ್ ಕಟ್ಟುವಂಥ ಪರಿಸ್ಥಿತಿ, ಮಕ್ಕಳ ವಿದ್ಯಾಭ್ಯಾಸದ ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಮಕ್ಕಳ ನಾವು ತುಂಬ ಕಷ್ಟದಲ್ಲಿದ್ದೇವೆ. ಇದಕ್ಕೆ ಸರ್ಕಾರ ಏನಾದರೂ ಮಾಡಿ ರಿಕ್ಷಾ ಚಾಲಕರನ್ನು ಖಂಡಿತವಾಗಿ ಏನಾದರೂ ಮಾಡಿ ಈ ಗ್ಯಾಸಿನ ಕೊರತೆ ಆಗಿ ಅದಾಗೆ ನೋಡಿಕೊಂಡು ಒಳ್ಳೆಯದು. ಯಾವುದು ನಾವು ಕೆಲಸ ದುಡಿಯುವ ಹಾಗೆ ಇಲ್ಲ. ಈ ರಿಕ್ಷಾದಲ್ಲಿ ಒಂದು 500-700 ಆದರೆ ಅದರಲ್ಲಿ ದುಡಿಮೆ ನಾವು ದಿನನಿತ್ಯ ಅಷ್ಟೇ ಆಗುವುದು. ಅದು ಕೂಡ ದುಡಿಯೋದಿದ್ದರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಗ್ಯಾಸ್ ಪಂಪು 2 ಇರೋದು, 2ರಲ್ಲಿ 1 ಖಾಲಿಯಾಗಿದೆ. ಖಾಲಿ 1ರಲ್ಲಿ ನಾವು ಏನು ಮಾಡೋದು, ಏನು ತಿನ್ನುವುದು, ಏನು ಒಂದು ಸರ್ಕಾರ ಇದಕ್ಕೆ ಒಂದು ನಿರ್ಧಾರ ತಗೊಳ್ಬೇಕಂತ ನಾನು ಹೇಳಿಕೊಳ್ಳಿ. ಈ ಪಂಪ್ ಬಂದಾದರೆ ಇನ್ನು ಎಲ್ಲಿಂದ? ಯಾವುದಿಲ್ಲ, ಮನೆಯಲ್ಲೇ ಕೂರಬೇಕಾಗುತ್ತೆ. ಬೆಲೆ ಏರಿಕೆಯಿಂದ ಅದೇ ನಾವು ನಮಗೇನು ಬಾಡಿಗೆ ಜಾಸ್ತಿ ಮಾಡಲಿಕ್ಕೆ ಆಗಲ್ಲ, ಬೆಲೆ ಏರಿಕೆ ಮಾಡ್ತಾರೆ, ನಾವೇನು ಮಾಡೋದು? 60 ರೂಪಾಯಿ ಚಿಲ್ಲರೆ, 77 ರೂಪಾಯಿ ಆಗಿದೆ. 10-15 ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಗ್ಯಾಸಿಗೆ. ನಮಗೆ ಗ್ಯಾಸ್ ಇಲ್ಲ, ಇನ್ನು ಗ್ಯಾಸ್ ಸಿಗೋದು ಕೂಡ ಕಷ್ಟ ಅಂತ ಹೇಳ್ತಾರೆ. ಹಾಗೆ ನಮಗಿದ್ದು ಜೀವನ ಕೂಡ ಕಷ್ಟ ಆಗ್ತಾ ಇದೆ. ಮೊದಲೇ ಜಾಸ್ತಿ ಆಗಿದೆ ರೇಟು. 30 ರೂಪಾಯಿ 35 ರೂಪಾಯಿ ಎಲ್ಲ ಇತ್ತು, ಬಂದು 60 ರೂಪಾಯಿ ಚಿಲ್ಲರೆ ಇತ್ತು, ಈಗ 77 ರೂಪಾಯಿ ಆಗಿದೆ. ಹಾಗೆ ಗ್ಯಾಸ್ ಸಿಗ್ತಾ ಇಲ್ಲ ಸರಿಯಾಗಿ. ಒಂದು ಪಂಪ್ ಆಲ್ರೆಡಿ ಬಂದಾಗಿದೆ, ಈಗ ಮಧ್ಯಾಹ್ನ ಬರ್ತದೆ. ಈಗ ಬಾಡಿಗೆಯೂ ಸಹ ಇಲ್ಲ, ಗ್ಯಾಸು ಸಹ ಇಲ್ಲ, ತೊಂದರೆ ಆಗ್ತಾ ಉಂಟು. ಸದ್ಯ ಪರಿಸ್ಥಿತಿ ಸರಿಯಾದರೆ ತೊಂದರೆ ಇಲ್ಲ. ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲ್ ಸಿಗ್ತಿಲ್ಲ ಅಂತ ಯಾರಿಗೆ ಹೇಳುದು? ನಮ್ಮ ಇಂಡಿಯಾದಲ್ಲಿ ಇಲ್ಲ, ಹಾಗಾಗಿ ಬೇರೆ ದೇಶದಲ್ಲಿ ನಂಬಿ ನಾವು ಎಲ್ಲ ಗಾಡಿ ಓಡಿಸೋದು. ಅಲ್ಲಿ ಸಿಗದಿದ್ದರೆ ಯಾರಿಗೂ ಇಲ್ಲ, ಇಲ್ಲಿ ಸಿಗೋದಲ್ಲ ಅಷ್ಟೇ. ನಾನು ಮಾತಾಡೋದು ಯಾರಿಗೆ ಏನು ಮಾಡಲಿಕ್ಕೆ ಆಗ್ತದೆ ಅಲ್ಲ? ಹೇಗೆ ಕಷ್ಟ ಆಗ್ತದೆ ನಮಗೆ ಅಲ್ಲ, ನಮಗೆ ಬಾಡಿಗೆನೇ ಇಲ್ಲ, ಉದ್ಯೋಗ ಇಲ್ಲದೆ ಎಲ್ಲ ಆಟೋ ರಿಕ್ಷಾ ಎಲ್ಲ ಓಡ್ತಾರೆ, ಯಾರಿಗೂ ಬಾಡಿಗೆ ಇಲ್ಲ. ಹಾಗೆ ನಮಗೆ ಇದರಲ್ಲಿ ಆಗಬೇಕು, ಎಲ್ಲರಿಗೆ ಫ್ರೀ ಉಂಟು, ಬಸ್ಸು ಫ್ರೀ ಉಂಟು ಹೆಂಗಸರಿಗೆ, ನಮಗೆ ಏನಿಲ್ಲ. ಆದರೂ ಕೂಡ ಇಲ್ಲಿ ಗ್ಯಾಸ್ ಇಲ್ಲ, ದುಡಿಬೇಕಾದ್ರೆ ಗ್ಯಾಸ್ ಇಲ್ಲ. ಅದು ಅಲ್ಲಿ ಪಂಪ್ ಹೋದರೆ 1 ಗಂಟೆ, ಬೆಳಿಗ್ಗೆಯಿಂದ ಪಂಪ್ ಬಂದು ಇಲ್ಲಿ ನೋಡಿದ್ರೆ 1 ಗಂಟೆ ಆಯಿತು ನಾವು ಕ್ಯೂನಲ್ಲಿ. ನಾವು ಎಂತ ಮಾಡ್ತೀವಿ ಬೇಕಲ್ಲಿ? ಏನು ಮಾಡಿದರೆ ನಮಗೆ ಎಲ್ಲಿ ಹೋದರೂ ನಮಗೆ ಸಮಸ್ಯೆನೇ. ಬೆಲೆ ಏರಿಕೆ ಉಂಟು, 5 ರೂಪಾಯಿ 6 ರೂಪಾಯಿ ಏರಿದೆ, ಆದರೂ ಕೂಡ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಟ್ರಿಪ್ ನಮಗೆ ಸ್ಕೂಲ್ ಟ್ರಿಪ್ ಉಂಟು ನೋಡಿ, ಈಗ 1 ಗಂಟೆಗೆ ಎಕ್ಸಾಮ್ ಸ್ಕೂಲ್ ಟ್ರಿಪ್ ಉಂಟು ನೋಡಿ. ಇಲ್ಲಿ ಬೇಕಾದ್ರೆ ಇಲ್ಲಿ ಬಂದು ಕ್ಯೂ, ಗ್ಯಾಸ್ ಇಲ್ಲ.